ನಮ್ದು ಇವತ್ತು ಆಗಸ್ಟ್ 7th ಸಿನಿಮಾ ಪ್ರೀಪೋನ್ ಆಗಿದೆ. ಅದರ ಅನೌನ್ಸ್ಮೆಂಟ್ ಗೆ ನಾನು ನಮ್ಮ ನಿರ್ಮಾಪಕರೆಲ್ಲ ಸೇರ್ಬೇಕಾಗಿತ್ತು. ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಾನು. ಯಾಕಂದ್ರೆ ಇವತ್ತು ನಾವು ಸಿನಿಮಾ ಗೆಲ್ಲಿಸ್ಬೇಕು ಅನ್ನೋ ಬರದಲ್ಲಿ ಸಾಕಷ್ಟು ಎಫರ್ಟ್ ಗಳನ್ನ ಹಾಕ್ತಿರ್ತೀವಿ. ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾ ಇದೀವಿ ಒಂದು ಸಿನಿಮಾಗೆ. ನಾವು ಅಶೋಕಾಗೆ ಹಾಕಿದ್ ನೀವೆಲ್ಲ ನೋಡಿದಿರಾ. ಹಗಲು ರಾತ್ರಿ ನಿದ್ದೆ ಬಿಟ್ಟು ಅಶೋಕ ಸಿನಿಮಾ ಗೆಲ್ಸಕ್ ಒದಾಡಿದ್ವಿ. ಚಿತ್ರರಂಗ ಯಾವ ತರ ಪರಿಸ್ಥಿತಿನಲ್ಲಿ ಇದೆ ಅನ್ನೋದನ್ನ ನಾನು ಯೋಚನೆ ಮಾಡ್ಕೊಂಡು ನಾನು ಹೇಳಿದ್ ಎಜುಕೇಶನ್ ಅನ್ನೋ ವರ್ಡ್ ಯಾರು ಹರ್ಟ್ ಆಗಿದ್ಯೋ, ನಾನು ಹೇಳಿದ್ ಎಜುಕೇಶನ್ ಏನಂದ್ರೆ ಜ್ಞಾನದ ಬಗ್ಗೆ ಅಷ್ಟೇ ಹೇಳಿದ್ ನಾನು. ಎಜುಕೇಶನ್ ಅಂದ್ರೆ ನಾನು ಓದಿರೋದು SLCನೇ. ನಮ್ ತಾಯಿ ಓದೇ ಇಲ್ಲ. ಆ ತರ ನಾನು ಯಾರನ್ನು ಹೀಯಾಳಿಸುವಂತ ಮನಸ್ಥಿತಿ ನನಗಿಲ್ಲ. ನಾನು ಬಂದಿರೋದು ಯಾವ್ದೋ ಒಂದು ಸಣ್ಣ ಕುಗ್ರಾಮದಿಂದ 200 ರೂಪಾಯಿ 300 ರೂಪಾಯಿಂದ ಸೀರಿಯಲ್ ಮಾಡ್ಕೊಂಡು ಬಂದವರು. ನೀವೆಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಿದವರು, ಇಂಡಸ್ಟ್ರಿ ಕಟ್ಟಿದವರು, ಪಾರ್ವತಮ್ಮನ ಹಿಡಿದು ಅಣ್ಣವ್ರನ್ನ ಹಿಡಿದು ಎಲ್ಲರೂ ಇಂಡಸ್ಟ್ರಿ ಕಟ್ಟಿದವರು. ಸಾಕಷ್ಟು ಜನ ನಿರ್ಮಾಪಕರು ಕೆಲಸ ಮಾಡಿದ್ದಾರೆ ಇಂಡಸ್ಟ್ರಿ ಕಟ್ಟೋದಕ್ಕೋಸ್ಕರ. ಒಬ್ರು ಇಬ್ರಲ್ಲ, ಸಾವಿರಾರು ಜನ ನಿರ್ಮಾಪಕರುಗಳು ಬಂದು ಕೆಲಸ ಮಾಡಿದ್ದಾರೆ. ನಾನು ಹೇಳಿದ್ದೆ ಆಂಗಲ್ ಯಾವುದು ಅಂತಂದ್ರೆ, ಒಬ್ಬ ನಿರ್ಮಾಪಕ ಬರಬೇಕಾದ್ರೆ ಜ್ಞಾನ ಇಲ್ಲದೆ ಬರೋದು ತುಂಬಾ ತಪ್ಪು ಅಂತ ಹೇಳಿದೀನಿ ನಾನು. 100% ತಪ್ಪು. ಯಾಕೆ ತಪ್ಪು ಅಂತಂದ್ರೆ ಸಿನಿಮಾದ ಜ್ಞಾನ ಬಹಳ ಮುಖ್ಯ ಆಗುತ್ತೆ. ಫಸ್ಟ್ ಡೇ ಇಂದ ಒಂದು ಸ್ಕ್ರಿಪ್ಟ್ ಹಿಡಿದು, ಒಬ್ಬ ಕಾಸ್ಟಿಂಗ್ ಮಾಡೋದನ್ನ ಹಿಡಿದು, ಒಂದು ಪ್ರೊಡಕ್ಷನ್ ಶುರು ಮಾಡೋದನ್ನ ಹಿಡಿದು, ಒಂದು ಕಾಫಿ ಲೋಟದನ್ನ ಹಿಡಿದು ನಾನ್ ಮಾಡಿದೀನಿ ಆ ಕೆಲ್ಸನ. ಪ್ರೊಡಕ್ಷನ್ ಬಾಯಿ ಕೆಲಸ ಸಮೇತ ಮಾಡ್ಕೊಂಡು ನಾನು ನಿರ್ಮಾಣ ಮಾಡಿದ್ದೀನಿ ಸಿನಿಮಾನ. 4 ಸಿನಿಮಾ ನಿರ್ಮಾಣ ಮಾಡಿದ್ದೀನಿ ಸತೀಶ್ ಪಿಕ್ಚರ್ ಹೌಸ್ ಇಂದ. ಅಷ್ಟೆಲ್ಲ 4 ಜಿಲ್ಲೆ ಇದ್ದಾಗ ಬಂದ್ರು ಅನ್ಕೊಳ್ಳಿ ಪ್ರೊಡ್ಯೂಸರ್ ಈಗ ಒಳಗಡೆ, ನಾನು ಹೇಳಿದ್ದೆ ಕೊಡ್ಬೇಕು ಅವರು. ಎಡಿಟಿಂಗ್ ಏನು, DA ಏನು, ಡಬ್ಬಿಂಗ್ ಏನು, ಪ್ರಮೋಷನ್ ಏನು. ಈಗ 1 ಕೋಟಿ ಇರೋ ಸಿನಿಮಾ 2 ಕೋಟಿ ಬಜೆಟ್ ಆದಾಗ ಯಾರು ಹೊಣೆ ಆಗ್ತಾರೆ ಅದಕ್ಕೆ? ಅವ್ರಿಗೆ ಸ್ವತಃ ಗೊತ್ತಿದ್ದಾಗ ಅವ್ರು ನಮ್ಮನ್ನು ಕ್ವಶನ್ ಮಾಡಬಹುದು. ಅವಾಗ ನಿರ್ಮಾಪಕರುಗಳು ಉಳಿತಾರೆ, ಇಂಡಸ್ಟ್ರಿ ಉಳಿಯುತ್ತೆ. ಯಾಕೆ ಬಂದಂತ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಒಂದೊಂದು ಸಿನಿಮಾ ಮಾಡಿ ಲಾಸ್ ಮಾಡ್ಕೊಂಡು ಆಚೆ ಹೋದಾಗ ನಮಗ್ ನೋವಾಗುತ್ತೆ 100%. ಯಾಕಂದ್ರೆ ಒಂದ್ ಸಿನಿಮಾ ಮಾಡೋದಲ್ಲ, ಅವರು 100-6 ಸಿನಿಮಾಗಳು ಮಾಡ್ಬೇಕು ನಮ್ಗೆ. ನಾನು ಅವತ್ತು ಅದನ್ನ ಹೇಳಿದೆ, ಲಕ್ಷಾಂತರ ಜನರು ಬದುಕಿದೆ, ಎಷ್ಟು ಜನ ಲೈಟ್ ಪಾಯಿಸ್ಗಳಿದ್ದಾರೆ ನೋಡಿದ್ರೆ ಹೊಟ್ಟೆ ಉರಿತಿದೆ ಹೋಗ್ತಾ ಇರ್ಬೇಕಾದ್ರೆ. ಅವರೆಲ್ಲ ನಮ್ಮಷ್ಟು ದುಡ್ಡು ತಗೊಂಡು ಕೆಲಸ ಮಾಡಲ್ಲ. ಪ್ರೊಡಕ್ಷನ್ ಅವ್ರು ಇದಾರೆ, ಕಾಸ್ಟ್ಯೂಮರ್ಸ್ ಇದಾರೆ. ಬರೀ ನಮ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಾವು. ಬೇಡ, ನಮ್ಮ ನೆಕ್ಸ್ಟ್ ಜನರೇಷನ್ ಇದೆ, ಮಕ್ಕಳಿದ್ದಾರೆ, ಮುಂದಕ್ಕೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಪಟ್ಕೊಂಡ್ರು ಎಷ್ಟೋ ಜನ ಸಾಲಲ್ಲಿ ಇದ್ದಾರೆ ನಮ್ಮ ಸಾಲಲ್ಲಿ. ಅದಕ್ಕೋಸ್ಕರ ಇಂಡಸ್ಟ್ರಿ ಉಳಿಬೇಕು ಅನ್ನೋ ವಿಚಾರದಲ್ಲಿ ನಿರ್ಮಾಪಕರುಗಳು ಬರ್ಬೇಕಾದ್ರೆ, ಹೊಸ ನಿರ್ಮಾಪಕರುಗಳು ಆ ಜ್ಞಾನ ಇರ್ಲಿ ಅಂತ ಹೇಳಿದ್ದೆ ಹೊರತು ಎಜುಕೇಶನ್ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತನೋ ಅಥವಾ ನಮ್ಮ ನಿರ್ಮಾಪಕರುಗಳಿಗೆ ಬೇಜಾರು ಮಾಡ್ಬೇಕು ಅಂತನೋ ಹೇಳಿದ ಪದ ಅಲ್ಲ ಸರ್. ನಾನು ಇವತ್ತು ನಿಮಗೆ ನೋವಾಗಿದ್ರೆ, ಯಾವುದೇ ನಮ್ಮ ನಿರ್ಮಾಪಕರುಗಳಿಗೂ ನೋವಾಗಿದ್ರು, ನಾನು ಇಲ್ಲೂ ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಕ್ಷಮೆ ಕೇಳ್ತೀನಿ ನಾನು ಅಷ್ಟೊಂದು ಏನೋ ಸಣ್ಣವನಾಗ್ಬಿಡಲ್ಲ ಅಥವಾ ಚಿಕ್ಕವನಾಗಲ್ಲ ನಿಮ್ ಎದುರುಗಡೆ. ಪರವಾಗಿಲ್ಲ, ನೀವೆಲ್ಲ ಸೀನಿಯರ್ಸ್ ಮಾಡ್ಕೊಂಡ್ ಬಂದಿದ್ದೀರಾ. ಐ ವೆರಿ ಹ್ಯಾಪಿ. ನಾನು ಈ ಮುಖಾಂತರ ಇಲ್ಲಿಗೆ ಬರ್ಬೇಕಾಯ್ತಲ್ಲ ಅಂತ ಏನೋ ಒಂದು ಸಣ್ಣ ಬೇಜಾರು ಅಷ್ಟೇ. ಅಂದ್ರೆ ಬೇರೆ ವಿಚಾರದಲ್ಲಿ ನಾನು ನಿರ್ಮಾಪಕರ ಸಂಘಕ್ಕೆ ಬರ್ಬೇಕಾಯ್ತು. ಬಟ್ ನಿರ್ಮಾಪಕರ ಸಂಘದಿಂದ ಒಳ್ಳೊಳ್ಳೆ ಕೆಲಸಗಳಾಗ್ಲಿ ಸರ್, ಚೆನ್ನಾಗಾಗ್ಲಿ, ನಮ್ಮ ಇಂಡಸ್ಟ್ರಿ ಬೆಳಿಲಿ, ಎಲ್ಲ ಒಗ್ಗಟ್ಟಾಗಿ ಹೋಗೋಣ. ನಾವು ನೀವು ಅವರು ಇವರು ಅಂತ ಬೇರೆ ಎಲ್ಲ. ಇವತ್ತು ಇಡೀ ಇಂಡಸ್ಟ್ರಿ ಬೆಳೆಯೋದಕ್ಕೆ ನಮ್ಮ ಮಾಧ್ಯಮದ ಸಪೋರ್ಟ್ ಅಷ್ಟೇ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಇದೆ. ಎಲ್ಲರೂ ನೀವು ಸಿನಿಮಾಗಳು ಮಾಡಿದೀರಾ. ಹಾಗಾಗಿ RS ಗೌಡ್ರಿಗೆ, ನಮ್ಮ ಏನೋ ರಾಮಮೂರ್ತಿ ಅವ್ರಿಗೆ, ಸರ್ ನಿಮ್ಗೆಲ್ರಿಗೂ ನಾನು ಏನೋ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ನಮ್ಮ ಕಾಳಜಿಗಳ ಆ ಕಡೆ ಹೋಗೋಣ. ನಾನು ನಿಮ್ ಜೊತೆಗೆ ಇರ್ತೀನಿ. ನಮಗೆ ಸಬ್ಸಿಡಿ ಸಿಕ್ಕಿಲ್ಲ 7 ವರ್ಷದಿಂದ, ನಮಗೆ ರಾಜ್ಯೋತ್ಸವ ಅಲ್ಲ ಸಾರಿ ಸ್ಟೇಟ್ ಅವಾರ್ಡ್ ಬಂದಿಲ್ಲ 5 ವರ್ಷದಿಂದ. ನಮ್ಮ ಸಿನಿಮಾಗಳನ್ನ ಯಾವ ತರ ಇಂಪ್ರೂವ್ ಮಾಡ್ಬೇಕು ನಾವು, ಹೇಗೆ ಈಗ ನಾನೇ ಡಿಸೈಡ್ ಮಾಡಿದ್ದೀನಿ ವರ್ಷಕ್ಕೆ 2-3 ಸಿನಿಮಾ ಮಾಡ್ಬೇಕು ಅಂತ. ಈಗ ಲಾಸ್ಟ್ ಅಶೋಕ ಬಂತು, ಈಗ ಅಯೋಗ್ಯ ಬರ್ತಾ ಇದೆ. ಇನ್ನೊಂದು ಸಿನಿಮಾ ನಾನು ಹೆಂಗಾದ್ರೂ ಮಾಡಿ ಡಿಸೆಂಬರ್ ಒಳಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಾವು ಇಂಡಸ್ಟ್ರಿಗೋಸ್ಕರ ಸರ್. ನಾನು ಕಷ್ಟ ಬಂದಾಗ ನಿರ್ಮಾಪಕರ ಜೊತೆಗೆ ನಿಂತಿದ್ದೀನಿ ಸರ್. ನನ್ನ ಸಿನಿಮಾಗಳ ಜೊತೆ ಕೆಲಸ ಮಾಡಿರೋ ನಿರ್ಮಾಪಕರನ್ನ ಕೇಳಿ, ಎಷ್ಟೋ ಸಲ ನಾನು ರೆಮ್ಯುನರೇಷನ್ ಬಿಟ್ಟು ಕೆಲಸ ಮಾಡ್ಕೊಟ್ಟಿದ್ದೀನಿ, ಪರ್ಸೆಂಟೇಜು ಕೆಲಸ ಮಾಡಿದ್ದೀನಿ, ರೆಮ್ಯುನರೇಷನ್ ಇಲ್ಲದೇನೂ ಕೆಲಸ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ. ಈ ತರ ಒಳ್ಳೆ ಆಲೋಚನೆಯಲ್ಲಿ ಪಾಸಿಟಿವ್ ಆಗಿ ನಾವೆಲ್ಲರೂ ಹೋಗೋಣ. ನಮ್ಮ ಅಯೋಗ್ಯ 2 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. 14ನೇ ತಾರೀಕು ಬರ್ಬೇಕಾಗಿತ್ತು, ಅದು 7ನೇ ತಾರೀಕು ಬರ್ತಾ ಇದೆ. ಅಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಯಾರು ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ಒಳ್ಳೆ ಕಡೆ, ಒಳ್ಳೆ ಕೆಲಸದ ಕಡೆ ನಾವೆಲ್ಲ ಗಮನ ಕೊಟ್ಟು ಇಂಡಸ್ಟ್ರಿ ಕಟ್ಟೋಣ. ಯಾವುದೇ ನಿರ್ಮಾಪಕರಿಗೆ ಬೇಜಾರಾಗಿದ್ರು ಯಾರು ಬೇಜಾರು ಮಾಡ್ಕೊಬಿಡಿ. ನಾನು ಹೇಳಿದ್ದು ಎಜುಕೇಶನ್ ಅನ್ನೋ ವರ್ಡು ಎಲ್ಲ ವಿಭಾಗದಲ್ಲಿ, ಎಲ್ಲ ವಲಯದಲ್ಲಿ, ಎಲ್ಲಾದ್ರಲ್ಲೂ ಎಜುಕೇಶನ್ ಇರ್ಬೇಕು ನಮ್ಗೆ. ಬರೀ ನಾಟ್ ಓನ್ಲಿ ಸಿನಿಮಾ, ಪ್ರತಿಯೊಂದ್ರಲ್ಲೂ ನಮ್ಗೆ ಎಜುಕೇಶನ್ ಇರ್ಬೇಕು ಅನ್ನೋ ಅರ್ಥದಲ್ಲಿ ನಾನು ಹೇಳಿದ್ದೀನಿ. ಯಾರಿಗೂ ನೋಯಿಸೋ ಉದ್ದೇಶದಿಂದಲ್ಲ. ಹಾಗಾಗಿ ಇದನ್ನ ಇಲ್ಲಿಗೆ ನಾವೆಲ್ಲರೂ
ಸಂತೋಷವಾಗಿ ಮುಗಿಸೋಣ. ಅಂಡ್ ನಿಮ್ಗೆಲ್ಲ ಥ್ಯಾಂಕ್ ಯು ಸೋ ಮಚ್. ನನಗನ್ಸೋದೇನಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವೆಲ್ಲರೂ ನಮ್ ಸಿನಿಮಾಗಳು ಮಾಡಿದ್ರೆ ಸಾಕು, ಇಂಡಸ್ಟ್ರಿ ಉಳಿತಿದೆ. ಒಬ್ಬೊಬ್ಬ ನಾನು ಅವತ್ತು ಹೇಳಿದೆ ನಿನ್ನೆ, ನಾವೇನು ಮಾಡ್ಬೇಕಾಗಿಲ್ಲ, ನಮ್ ಕೆಲಸ ನಾವ್ ಮಾಡಿದ್ರೆ ಸಾಕು. ಒಬ್ಬೊಬ್ರು 2 ಸಿನಿಮಾ ಮಾಡಿದ್ರೆ, ಅಟ್ಲೀಸ್ಟ್ 1 ಸಿನಿಮಾ ಮಾಡಿದ್ರೆ ವರ್ಷಕ್ಕೆ ಒಂದಾದ್ರೂ ಬಂದ್ರೆ ಮೇಜರ್ ಆಗಿ ಯಾಕೆ ಗೊತ್ತಾ, ಮುಂಚೆ ನೋಡಿದ್ರೆ ನೀವು 4-5 ವರ್ಷ ಕೆಳಗಡೆ ಎಲ್ರದ್ದು 2 ಸಿನಿಮಾ ಬರೋದು, ಜಾಗ ಇರ್ತಾ ಇರಲ್ಲ ರಿಲೀಸ್ಗೆ. ಅದರಿಂದನೇ ಇಂಡಸ್ಟ್ರಿ ಖಾಲಿ ಕಾಣ್ತಾ ಇರತ್ತೆ ನಿಮ್ಗೆ. ಎಲ್ಲ ಹೀರೋಗಳದ್ದು ಸಿನಿಮಾ ಬಂದ್ ನನ್ನ ರಿಕ್ವೆಸ್ಟ್, ನನ್ನ ಚಿಕ್ಕವನ್ನ ಅದನ್ನೆಲ್ಲ ಮಾತಾಡೋದಕ್ಕೆ ನಾ ಮಾತಾಡಬಾರ್ದು. ಬಟ್ ನನ್ನ ಒಪಿನಿಯನ್ ಅಷ್ಟೇ ಇದು, ಅಂದ್ರೆ ಎಲ್ಲರೂ ಸಿನಿಮಾ ಮಾಡಿದ್ರೆ ನಾವು ಫಿಲ್ ಆಗ್ತಾವ ಥಿಯೇಟರ್ಗಳು, ಜನಗಳು ಬರ್ತಾರೆ, ಎಲ್ಲ ಸ್ಟಾರ್ಗಳು ಸಿನಿಮಾ ಮಾಡ್ಬೇಕು ಅಷ್ಟೇ. ಅದೊಂದೇ ಇರೋದು ಉದಾಹರಣೆ ಉಳಿಯೋಕೆ. ಒಂದು ಒಟ್ನಲ್ಲಿ 1-2 ಮಾಡ್ಲೇಬೇಕು. ನಿರ್ಮಾಪಕರ ಸಂಘ ಕೆಲಸ ಮಾಡ್ಬೇಕಲ್ಲ, ಹೋಗಿ ಅಪ್ರೋಚ್ ಮತ್ತೆ ನೀವು ಅಂತ ಕೈ ಹಾಕ್ತೀರಾ, ಮಾತ್ರ ಮುಂದೆ ಬರಂಗೆ ಸರ್. ಎಲ್ಲ ಪ್ರೊಡ್ಯೂಸರ್ಸ್ ನಾವು ಇಲ್ಲಿ ಅಫಿಷಿಯಲ್ ಆಗಿ ನಾವೇನು ಅದನ್ನ ಮಾಡಕ್ ಬರಲ್ಲ. ಈಗ ಇದು ಓಪನ್ ಮಾರ್ಕೆಟ್ ಸಿನಿಮಾ ಅನ್ನೋದು, ಇಲ್ಲಿ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಮಾಡಕ್ ಬರಲ್ಲ. ಅದನ್ನ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಹೇಳೋದಕ್ಕೆ ನಾನು ತುಂಬಾ ಸಣ್ಣವನು. ನಾನೇನ್ ಸಿನಿಮಾ ಮಾಡ್ಬೋದು, ನಾನೇನ್ ಸಹಾಯ ಮಾಡ್ಬೋದು, ನಿರ್ಮಾಪಕರ ಜೊತೆಗೆ ನಾನು ಹೆಂಗ್ ನಿಂತ್ಕೋಬಹುದು ಅಷ್ಟು ಮಾತ್ರ ನಾನು ಮಾಡಬಲ್ಲೆ. ಅದನ್ನ ಮೀರಿದ್ದು ಅದು ಈ ಸಿನಿಮಾ ಅನ್ನೋದೇ ಹಾಗೆ, ಯಾಕೆಂದ್ರೆ ಅದು ಅವ್ರವ್ರು ಕಂಡ್ಕೊಳ್ಳೋ ಬಿಸ್ನೆಸ್. ಅದಕ್ಕೆ ನಾನು ಹೇಳಿದ್ದು ಎಲ್ಲಾ ವಿಭಾಗದಲ್ಲೂ ನಮ್ ನಾಲೆಜ್ ಇರಬೇಕು. ನಾನು ಯಾವ ಸಿನಿಮಾ ಮಾಡ್ಬೇಕು, ನಾನು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು, ನಾನು ಎಷ್ಟು ಬಜೆಟ್ ಅಲ್ಲಿ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿರ್ಬೇಕು. ಅದು ಈಗ ನಾವೀಗ ಹೇಳ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಈಗ ಸಿನಿಮಾ ಮಾಡಿರೋರು ಪ್ರೊಡ್ಯೂಸರ್ಗಳೇ ತಾನೇ ಮಾಡಿರೋದು. ಯಾರನ್ನು ಬ್ಲೇಮ್ ಮಾಡಕ್ ಆಗಲ್ಲ ನಾವು, ಪ್ರೊಡ್ಯೂಸರ್ನು ಬ್ಲೇಮ್ ಮಾಡಕ್ ಆಗಲ್ಲ, ಈ ಕಡೆ ಟೀಮ್ನು ಬ್ಲೇಮ್ ಮಾಡಕ್ ಆಗಲ್ಲ. ಯಾರು ಅವರು ಒಂದ್ ಆಸೆ ಇಟ್ಕೊಂಡು ಮಾಡಿರ್ತಾರೆ, ಒಂದ್ ಸಿನಿಮಾ ಗೆಲ್ಲಿ, ನಮ್ಮ ಇಂಡಸ್ಟ್ರಿ ಚೆನ್ನಾಗ್ ಬೆಳಿಲಿ, ದೊಡ್ಡದಾಗ್ಲಿ ಅನ್ನೋ ಕನ್ಸುಗಳು ಇಟ್ಕೊಂಡು ನಿರ್ಮಾಪಕರು ಸಿನಿಮಾ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಕನಸು ತಪ್ಪಲ್ಲ. ಬಟ್ ಇದಕ್ಕೆ ಯಾವ್ದಕ್ಕೂ ನೀವು ಹೇಳಿದ ಪಾಯಿಂಟ್ಗೆ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ನಾವು ತರಕ್ ಆಗಲ್ಲ. ಅದು ಯಾವತ್ತೂ ಆಗಲ್ಲ, ನಿಮಗೂ ಗೊತ್ತು ಪ್ರಾಕ್ಟಿಕಲ್ ಆಗಿ ಅದು ನಡೆಯಲ್ಲ. ಅದು ಯಾವ ಇಂಡಸ್ಟ್ರಿದಲ್ಲೂ ನಡೆಯಲ್ಲ. ಅದು ಸ್ಟಾರ್ಗಳು ಪ್ರೊಡ್ಯೂಸರ್ಗಳಿಗೆ ಇಂತ ಹೋಟೆಲ್ಗಳಲ್ಲೇ ಪ್ರೆಸ್ ಮೀಟ್ ಮಾಡ್ಬೇಕು, ಫುಡ್ ಹಿಂಗೆ ಇರ್ಬೇಕು, ಆಮೇಲೆ ಈಗ ಅವ್ರು ಬರುವಾಗ ಹಿಂಗೆ ಎಂಟ್ರಿ ಇರ್ಬೇಕು, ಹಿಂಗೆ ಕ್ರೌಡ್ ಇರ್ಬೇಕು, ಈ ತರದೆಲ್ಲ ಬಹಳ ಹಿಂಸೆ ಕೊಡ್ತಾ ಇದಾರೆ ಅನ್ನೋದು ಕೂಡ ಇತ್ತೀಚೆಗೆ ಸಿನಿಮಾ ಮಾಡಿರುವಂತ. ನಾನು ಹೇಳ್ಬೋದು, ನನ್ನನ್ನ ನೀವು ಯಾವ್ದಾರ ಗ್ರೌಂಡ್ ಕರೆದ್ರು ಬರ್ತೀನಿ. ನನಗೆ ಸ್ಟಾರ್ ಹೋಟ್ಲೇ ಬೇಡ, ನಮ್ ಸಿನಿಮಾಗೆಲ್ಲಿ ಸಾಕು, ನಮ್ಗೆ ಅಷ್ಟೇ ಇರೋದು ನಮ್ಗೆ. ಹೇಳಿದ್ರಿ, ಬಟ್ ಇಲ್ಲಿ ಮಾತ್ರ ಅಂತ ರೂಲ್ಸ್ ಇದೆ. ಈಗ ಬಾಲಿವುಡ್ ಆಗಿರ್ಬೋದು, ಟಾಲಿವುಡ್ ಗಳಲ್ಲಿ ಹೀರೋಗಳೇ ಒಂದಿಷ್ಟು ಅಮೌಂಟ್ ಅಥವಾ ಪ್ರೊಡ್ಯೂಸರ್ ಕಂಬೈನ್ ಆಗಿ ಮಾಡ್ತಾರೆ. ನಾನು ಮಾಡ್ತಾ ಇದ್ದೀನಿ ದೀಪಿಕಾ. ಹಾಗಾದ್ರೆ ಅವ್ರ ರೆಮ್ಯುನರೇಷನ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತಾ ಹಂಗಿದ್ದಾಗ?